ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡುತ್ತಿರುವ ಅಂಶ ವೈಜ್ಞಾನಿಕವಾಗಿ ಅಭೌತಿಕ ಅಂಶಗಳಾದ ಮಹಾಚೇತನವನ್ನು ನಿರೂಪಣೆ ಮಾಡೋದು. ಹಾಗಂದ್ರೇನು? ಈ ಜೀವಿಯ ಉಗಮದ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಮಗೆ ಕೆಲವು ಸತ್ಯಗಳು ಅರ್ಥ ಆಗ್ತದೆ. ನಮ್ಮ ಖಗೋಳ ವಿಜ್ಞಾನದ ಪ್ರಕಾರ ಈ ಭೂಮಿಯ ಉಗಮ ಆಗಿ 450 ಕೋಟಿ ವರ್ಷಗಳು ಸೂರ್ಯನಿಂದ ಬೇರ್ಪಟ್ಟು ಸಿಡಿದು ಬಂದು ತನ್ನದೇ ಆದ ಒಂದು ಕಕ್ಷೆಯಲ್ಲಿ ತಿರುಗುತ್ತಾ ಬೆಂಕಿಯ ಹುಂಡಿಯಾಗಿರುವಂತಹ ಈ ಭೂಗೋಳ ತಣ್ಣಗಾಗಿ ನಂತರ ಹಲವು ಬದಲಾವಣೆಗಳು, ನೀರು ಮುಂತಾದವೆಲ್ಲ ಉಂಟಾಗಿ ಕೊನೆಗೆ ಜೈವಿಕ ಉಗಮವು ಆಯಿತು. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ. ನಾವು ವಿಜ್ಞಾನದ ಪ್ರಕಾರ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತು ಹುಟ್ಟುತ್ತದೆ ಅಥವಾ ರೂಪಾಂತರವಾಗುತ್ತದೆ. ಒಂದು ಪದಾರ್ಥದಿಂದ ಪದಾರ್ಥ ಅಥವಾ ಪದಾರ್ಥದಿಂದ ಶಕ್ತಿಯಾಗಿ ಬದಲಾವಣೆ ಆಗ್ತದೆ. ಆದರೆ ಶೂನ್ಯದಿಂದ ಯಾವುದೇ ಶಕ್ತಿ ಬರುವುದಿಲ್ಲ, ಶೂನ್ಯದಿಂದ ಯಾವುದೇ ಪದಾರ್ಥ ಉಂಟಾಗುವುದಿಲ್ಲ. ಬಹಳ ಮುಖ್ಯವಾದ ವಿಚಾರ. ಈ ಬೆಂಕಿಯ ಉಂಡೆಯಂತಹ ಭೂಗ್ರಹದಿಂದ ಮಹಾಚೇತನವು ದ ಗ್ರೇಟ್ ಕಾನ್ಷಿಯಸ್ನೆಸ್ ಇಲ್ಲದೇ ಇದ್ದಿದ್ದರೆ ಇಲ್ಲಿ ಜೀವ ಉಗಮ ಆಗುತ್ತಿರಲಿಲ್ಲ. ಯಾಕೆ ಆಗುತ್ತಿರಲಿಲ್ಲ? ಒಂದು ಭೌತಿಕ ವಸ್ತುವಿನಿಂದ ಜೈವಿಕ ವಸ್ತು ಉತ್ಪನ್ನವಾಗುವುದಿಲ್ಲ. ಅಜೈವಿಕ ವಸ್ತುವಿನಿಂದ ಜೈವಿಕ ವಸ್ತು ಬರುವುದಿಲ್ಲ, ಜೀವಿ ಉತ್ಪನ್ನವಾಗುವುದಿಲ್ಲ. ಒಂದು ವೇಳೆ ಅಜೈವಿಕ ವಸ್ತುವಿನಿಂದ, ಅಜೈವಿಕ ಪದಾರ್ಥದಿಂದ, ಅಜೈವಿಕ ಶಕ್ತಿಯಿಂದ ಅಥವಾ ಶೂನ್ಯದಿಂದ ಜೀವಿ ಉದ್ಭವವಾಗುತ್ತದೆ ಅಂತ ಇಲ್ಲಿವರೆಗೂ ಯಾವುದಾದ್ರು ವಿಜ್ಞಾನಿಗಳು ನಿಮಗೆ ಹೇಳಿದ್ದಾರಾ? ಒಂದು ಪ್ರಶ್ನೆ. ಇಲ್ಲ, ಯಾರೂ ಹೇಳಿಲ್ಲ, ಹೇಳಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದ ಈ ಜೈವಿಕ ಉಗಮಕ್ಕೆ, ಪ್ರಾಣಿಗಳ ಉಗಮಕ್ಕೆ ಕಾರಣ ಬರೀ ಈ ಭೌತಿಕವಾಗಿರ್ತಕ್ಕಂಥ ವಸ್ತುಗಳು ಮಾತ್ರವಲ್ಲ, ಮಹಾಚೈತನ್ಯ. ಆ ಚೈತನ್ಯದ ಪ್ರೇರಣೆಯಿಂದ ಆ ವಸ್ತುಗಳ ಅಥವಾ ರಾಸಾಯನಿಕ ವಸ್ತು ಸಂಯೋಜನೆ ಮೂಲಕ ಜೀವಿ ಉದ್ಭವವಾಗಿದೆ. ಸರಿ, ಈಗ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡ್ತೀನಿ. ಯಾವುದೇ ರೀತಿಯ ಅಜೈವಿಕ ವಸ್ತುಗಳಿಂದ, ಅಜೈವಿಕ ಶಕ್ತಿಯಿಂದ, ಶೂನ್ಯದಿಂದ ಜೀವಿ ಬರುವುದಿಲ್ಲ, ಜೀವಿ ಜನಿಸುವುದಿಲ್ಲ. ಒಂದು ವೇಳೆ ಜೀವಿ ಬರಬೇಕು ಅಂದಾಗ
ಈ ಅಜೈವಿಕ ವಸ್ತುಗಳೇನಿವೆ ಅದರ ಜೊತೆ ಈ ಚೈತನ್ಯ ಅಥವಾ ಪ್ರಾಣ ಸೇರ್ಕೋಬೇಕು. ಸೇರಿಕೊಂಡಾಗ ಮಾತ್ರ ಅದು ಜೀವಿ ಆಗ್ತದೆ. ಅಂದರೆ ಇಲ್ಲಿ ಏನಾಯಿತು, ವಿಶೇಷವಾಗಿ ನಾವು ಒಂದು ಜೀವ, ಚೈತನ್ಯ, ಆತ್ಮ ಅಥವಾ ಹಿಂಗೇನಾದರೂ ಹೆಸರನ್ನು ಕರೆಯೋಣ, ಅದು ಇದ್ದಾಗ ಮಾತ್ರ ಜೀವಿ ಇರಲಿಕ್ಕೆ ಸಾಧ್ಯ. ಅಂದರೆ ಈ ಜೀವಿ ಹುಟ್ಟುವುದಕ್ಕೆ ಮುಂಚೆ ಏನಿತ್ತು, ಅಜೈವಿಕ ವಸ್ತುಗಳ ಜೊತೆಯಲ್ಲಿ ಈ ಚೈತನ್ಯವಿತ್ತು. ಜೀವಿಗೆ ಬರೋಕ್ಕೆ ಮುಂಚೆ, ಜೀವಿ ಹುಟ್ಟೋದಕ್ಕೆ ಮುಂಚೆ ಹೇಳ್ತೇವೆ ನಾವು, ಜೀವಿ ಹುಟ್ಟೋಕೆ ಮುಂಚಿತವಾಗಿಯೇ ಈ ಚೈತನ್ಯವಿರುವುದರಿಂದ ಅಕಸ್ಮಾತ್ ಈ ಜೀವಿ ಇಲ್ಲದಿದ್ದರೂ ಎಲ್ಲ ವಿಶ್ವದಲ್ಲಿರ್ತಕ್ಕಂಥ ಅಥವಾ ಈ ಭೂಮಿ ಮೇಲಿರುವಂಥ ಎಲ್ಲ ಪ್ರಾಣಿಗಳು ಒಂದು ಕಾಲದ ಘಟ್ಟಗಳಲ್ಲಿ ಸತ್ತು ಹೋದರೂ ಈ ಚೈತನ್ಯ ಹಾಗೆ ಇರ್ತದೆ. ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾಕೆಂದರೆ ಈ ಜೀವಿ ಮೇಲೆ ಚೈತನ್ಯವು ಅವಲಂಬಿತವಾಗಿಲ್ಲ, ಚೈತನ್ಯದ ಮೇಲೆ ಜೀವಿ ಅವಲಂಬಿತವಾಗಿದೆ. ಇದು ಸ್ಪಷ್ಟ ಉತ್ತರ. ನಾನು ನಮ್ಮ ವೀಕ್ಷಕರನ್ನು ಆಧ್ಯಾತ್ಮಿಕ ಚಿಂತನೆ ಕಡೆ ಅಥವಾ ಧಾರ್ಮಿಕ ಯೋಚನೆ ಕಡೆ ಕರ್ಕೊಂಡು ಹೋಗ್ತಿಲ್ಲ. ಈ ಸೈಕಿಕ್ ಪವರ್, ಚೇತನ ನೀವು ಅಲ್ಲೇ ನಿಲ್ಲಿಸ್ತಾ ಇದ್ದೀವಿ, ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ. ಬೇಡ, ಈ ಮಹಾಚೇತನ ಅಥವಾ ವಿಶ್ವಚೇತನ ಅಥವಾ ಮಾನಸಿಕ ಶಕ್ತಿ, ಸೈಕಿಕ್ ಪವರ್ ಹೆಸರೇ ಇರಲಿ, ಅದು ದೇಹದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಈ ಜೀವಿಯ ರೂಪವನ್ನು ಬದಲಾವಣೆ ಮಾಡ್ತಾ ಹೋಗುತ್ತದೆ. ಅದೇ ಅಲ್ವ ಜೈವಿಕ ವಿಕಸನ. ಅಷ್ಟೇ ಹೊರತು ಈ ದೇಹ ಆ ಚೈತನ್ಯದ ಪ್ರಭಾವ ಬೀರುವುದಿಲ್ಲ, ಅವಲಂಬಿತವಾಗಿಲ್ಲ. ಅದಕ್ಕೆ ಪಾಠ ಹೇಳ್ಕೊಡಲ್ಲ. ಆದರೆ ಈ ಚೇತನ ನಮ್ಮ ದೇಹದ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ, ವಿಕಸನ ಹಾದಿಯಲ್ಲಿ ಕರ್ಕೊಂಡು ಹೋಗುತ್ತದೆ. ಹೊಸ ಜೀವಿಗೆ ಅದು ಅವಕಾಶ ಮಾಡಿಕೊಡುತ್ತದೆ. ಒಂದು ವೇಳೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಜೀವಗಳೇ ಇರುವಂತಹ ಸಂದರ್ಭ ಉಂಟಾದರೂ ಸಹ ಈ ಚೈತನ್ಯ ಹಾಗೆ ಇರ್ತದೆ. ಒಂದು ವಿಚಾರ. ಮತ್ತೊಂದು ವಿಚಾರ ಇಲ್ಲಿ ಕುರಿತು ಹೇಳುವುದಾದರೆ, ಭೂಮಿ ಮೇಲೆ ಮಾತ್ರ ಚೈತನ್ಯ ಇದೆ, ಇನ್ನು ಬೇರೆ ಗ್ರಹಗಳ ಮೇಲೆ ಚೈತನ್ಯ ಇಲ್ಲ ಎಂಬುದು ಅತಾರ್ಕಿಕ. ಈ ಎಲ್ಲ ಕಡೆ ಇರ್ತದೆ. ನಮ್ಮ ಜ್ಞಾನೇಂದ್ರಿಯಗಳಿಗೆ ಅದು ನಿಲುಕದೇ ಇರಬಹುದು ಅಷ್ಟೇ, ಬೇರೆ ಇನ್ನೇನು ಹೇಳಿ. ಆದ್ದರಿಂದ ಇಂತಹ ಒಂದು ಅಂಶವನ್ನು ನಾವು ಗುರುತಿಸಬೇಕಿದೆ. ನಮ್ಮ ಪ್ರಯೋಜನಗಳಿಗೋಸ್ಕರ ನಾವು ಬಳಕೆ ಮಾಡಬೇಕಾಗಿದೆ. ಈಗ ದೇಹ ಅಂದಮೇಲೆ ಹಲವು ಅಂಗಗಳಿರ್ತಾವಲ್ಲ, ಒಂದೊಂದು ಕೆಲಸ ಮಾಡ್ತದೆ. ಅದೇ ರೀತಿಯಲ್ಲಿ ಆ ಸೈಕಿಕ್ ಪವರ್ ಸಹ ನಮಗೂ ಸಹ ಒಂದಿಷ್ಟು ಕೆಲಸ ಮಾಡ್ತದೆ. ಆ ಏನು ಕೆಲಸ ಮಾಡ್ತದೆ ನಾವು ತಿಳ್ಕೋಬೇಕು. ಅದರ ದಾರಿಯಲ್ಲಿ ನಾವು ಅದರ ಪ್ರಯೋಜನ ಪಡೀಬೇಕು. ಅಷ್ಟು ಬಿಟ್ಟು ಏನಾದರೂ ಒಂದು ರೋಗ ಬಂದಾಗ, ಒಂದು ಕಾಯಿಲೆ ಬಂದಾಗ, ಒಂದು ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋದ್ರೆ ವಾಸಿ ಆಗ್ತಾ ಇಲ್ಲ, ಈ ಸೈಕಿಕ್ ಪವರ್ ಮೂಲಕ ವಾಸಿ ಆಗ್ತದ? ಆಗುತ್ತೆ. ಒಂದು ಪ್ರಾಣವಿಲ್ಲದ ಒಂದು ಮಾತ್ರೆಗೆ ಅಷ್ಟು ಶಕ್ತಿ ಇರುವಾಗ
ಇಡೀ ವಿಶ್ವದಲ್ಲಿರ್ತಕ್ಕಂಥ ಈ ಚೈತನ್ಯ ಶಕ್ತಿಗೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಮೂಲವಾಗಿರ್ತಕ್ಕಂಥ ಈ ಚೈತನ್ಯ ಶಕ್ತಿಗೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಗೆ ಹೇಳ್ತೀರ? ಸಾಧ್ಯವೇ ಇಲ್ಲ. ಅದು ಮೌಢ್ಯ. ನಾವು ಬಳಕೆ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಏನು ಬೇಕಾದ್ರೆ ಮಾತಾಡ್ತಾ ಇದ್ದೀವಿ. ಬಳಕೆ ಮಾಡಿಕೊಂಡಾಗ ಸಾಕಷ್ಟು ಪ್ರಯೋಜನಗಳು ನಾವು ಆ ವಿಶ್ವಚೈತನ್ಯ ಶಕ್ತಿಯ ಮೂಲಕ ಅಥವಾ ಈ ಸೈಕಿಕ್ ಪವರ್ ಮೂಲಕ ಪಡೆಯಬಹುದಾಗಿದೆ. ಆದ್ದರಿಂದ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಈ ಅದ್ಭುತ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ಹಿಂದೆ ನನ್ನನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ವಂದನೆಗಳು.